ಗೃಹಲಕ್ಷ್ಮಿ 5 ತಿಂಗಳಿನ ಹಣ ಒಟ್ಟಿಗೆ ಕಳಿಸ್ತವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹೇಗೆ ಕಂಪ್ಲೀಟ್ ಅಪ್ಡೇಟ್ ವಿಡಿಯೋ ಕೊನೆಯಲ್ಲಿ ನೋಡೋಣ. ಅದಕ್ಕೆ ಮೊದಲು LPG ಗ್ಯಾಸ್ ಸಿಲಿಂಡರ್ ಬಳಸ್ತಿದ್ರೆ ಶಾಕಿಂಗ್ ಸುದ್ದಿ ಹಾಗೂ BPL ಕಾರ್ಡ್ ನಿಮ್ಮ ಹೆಸರು ಈ ಪಟ್ಟಿಯಲ್ಲಿ ಬಂದರೆ ನಿಮ್ಮ BPL ಕಾರ್ಡ್ ಬಂದ್ ಆಗಬಹುದು. ಅದೇ ರೀತಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 21ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇನ್ನೂ ಆದರೂ ಯಾಕೆ ಬಂದಿಲ್ಲ. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ರೆ ಸಾಕು. 3 ಹೊಸ ರೂಲ್ಸ್ ರಾಜ್ಯ ಸರ್ಕಾರದಿಂದ ಜಾರಿಗೆ ಬಂದಿದೆ. ನಿಮಗೆ ಮನೆ ಇಲ್ವಾ, ನಿಮ್ಮ ಕನಸಿನ ಮನೆ ಮೋದಿ ಸರ್ಕಾರ ಕೊಡ್ತಾ ಇದೆ ಉಚಿತವಾಗಿ. ಹಾಗೂ 10 ಲಕ್ಷ ರೂಪಾಯಿವರೆಗೂ ಸಹ ನಿಮಗೆ ವಿಮೆ ಸಿಗ್ತಾ ಇದೆ. ನಿಮಗೆ ಆಸ್ಪತ್ರೆಗೆ ಹೋದಾಗ ಯಾರಿಗೂ ಬಿಲ್ ಆಗಲ್ಲ. ಈ ಒಂದು ಸರ್ಕಾರದ ಯೋಜನೆ ನೀವು ಅರ್ಜಿ ಸಲ್ಲಿಸಿ 10 ಲಕ್ಷ ರೂಪಾಯಿವರೆಗೂ ಸಹ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ. ಏನೆಲ್ಲ ಹೊಸ ಅಪ್ಡೇಟ್ ಬಂದಿದೆ, ಹೊಸ ರೂಲ್ಸ್, ಹೊಸ ಯೋಜನೆಯನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಹಾಗೂ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ತಪ್ಪದೆ ಎಲ್ಲ ಯೋಜನೆ ಮಾಹಿತಿ ನಿಮಗೆ ಬರ್ತಾ ಇರುತ್ತೆ. ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಯಾವ ಊರಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಅಲ್ಲಿ ತಪ್ಪದೆ ನಮಗೆ ಅಪ್ಡೇಟ್ ಮಾಡಿ. ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ. 80 ವರ್ಷ ದಾಟಿದ ಹಿರಿಯ ನಾಗರಿಕರ ಮನೆಗೆ ಬಾಗಿಲಿಗೆ ಬರ್ತಾ ಇದೆ ಆಹಾರ ಧಾನ್ಯಗಳು. ಹೌದು, 2025ರ ಮೇ ತಿಂಗಳಿನಿಂದ ಈ ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಲಾಗಿದೆ. ಕೊಪ್ಪಳ, ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಆರಂಭದಲ್ಲಿ 90 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ಇತ್ತು, ಆದರೆ ಈಗ 75 ವರ್ಷ ಮೇಲ್ಪಟ್ಟವರ ಮನೆ ಬಾಗಿಲಿಗೆ ಬರ್ತಾ ಇದೆ ರೇಷನ್. ಹೌದು, ಇದನ್ನು ಯಾರೆಲ್ಲ ಅರ್ಹರಾಗಿರ್ತಾರಂದ್ರೆ ಮನೆಯಲ್ಲಿ ಕೇವಲ 75 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಒಬ್ಬರು ಅಥವಾ ಇಬ್ಬರು ಹಿರಿಯರು ಇರಲೇಬೇಕು. ಅಂತ್ಯೋದಯ ಅಥವಾ ಅತ್ಯದ ಕುಟುಂಬ ಪಡಿತರ ಚೀಟಿ ಹೊಂದಿರಬೇಕು. ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಪಡಿತರ ಚೀಟಿಗೆ ಲಿಂಕ್ ಆಗಿರಬೇಕು. ನ್ಯಾಯಬೆಲೆ ಅಂಗಡಿ ಮಾಲೀಕರು ಅಥವಾ ವಿತರಕರು ಮನೆ ಬಾಗಿಲಿಗೆ ಪಡಿತರವನ್ನು ತಲುಪಿಸುತ್ತಾರೆ. ಪ್ರತಿ ಕುಟುಂಬಕ್ಕೆ 50 ರೂಪಾಯಿ ಸೇರಿದಂತೆ ಸರ್ಕಾರ ಪ್ರೋತ್ಸಾಹಧನ ಸಹಿತ ನೀಡ್ತಾ ಇದೆ. ಹೌದು, ನಿಮಗೂ ಸಹಿತ ನಿಮ್ಮ ಮನೆಯಲ್ಲಿ ಯಾರಾದರೂ 75 ವರ್ಷಕ್ಕಿಂತ ಮೇಲ್ಪಟ್ಟಿದ್ದವರಿಗೆ ಇನ್ನು ಮುಂದೆ ನೀವು ರೇಷನ್ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ನೀವು ಸಹಿತ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಂತರ ನೀವು ಸಹಿತ ಪ್ರತಿ ತಿಂಗಳು 1ರಿಂದ 5ರ ಒಳಗಡೆ ಮನೆಯ ಬಾಗಿಲಿಗೆ ಪಡಿತರವನ್ನು ಪಡೆಯಬಹುದು. BPL ಕಾರ್ಡಲ್ಲಿ ನಿಮಗೂ ಸಹಿತ ಇದರಲ್ಲಿ ಸಮಸ್ಯೆ ಇದ್ದರೆ ಪರಿಹಾರ ಕಂಪ್ಲೀಟ್ ಆಗಿ ಸಿಗುತ್ತೆ. BPL ಕಾರ್ಡ್ ರದ್ದಾಗಿದ್ದರೆ 45 ದಿನದೊಳಗಡೆ ಅಗತ್ಯ ದಾಖಲೆಗಳನ್ನು ಕೊಟ್ಟಿದ್ರೆ ನಿಮಗೂ ಸಹಿತ BPL ಕಾರ್ಡ್ ಶುರು ಆಗುತ್ತೆ. ಹೋಮ್ ಡೆಲಿವರಿ ಸಂಬಂಧಿಸಿದ ದೂರುಗಳಿಗೆ ನೀವು ಸಹಿತ ಟೋಲ್ ಫ್ರೀ ನಂಬರ್ 1967 ಅಥವಾ ಆಹಾರ ಇಲಾಖೆ ಹೆಲ್ಪ್ಲೈನ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ನೀವು ನಿವಾರಿಸಿಕೊಳ್ಬಹುದು. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಈಗ ನಿಮಗೂ ಸಹಿತ 10 ಲಕ್ಷ ರೂಪಾಯಿವರೆಗೂ ಸಹಿತ ಉಚಿತವಾಗಿ ಆರೋಗ್ಯ ವಿಮೆ ಸಿಗ್ತಾ ಇದೆ. ಹೌದು, ಕೇಂದ್ರವು ವೃದ್ಧರಿಗೆ ಒಳ್ಳೆಯ ಸುದ್ದಿ ನೀಡಿದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆಯ ಮೊತ್ತವನ್ನು ದ್ವಿಗುಣಗೊಳಿಸಿದೆ. ಹೌದು, ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಯೋಜನೆ ಮೂಲಕ 5 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ಒದಗಿಸುತ್ತಿದ್ದರು. ಆದರೆ ಈಗ ಅರ್ಹ ಕುಟುಂಬಗಳಿಗೆ ವಿಮಾ ರಕ್ಷಣೆಯನ್ನು 10 ಲಕ್ಷ ರೂಪಾಯಿಗಳಾಗಿ ಹೆಚ್ಚಿಸಲಾಗಿದೆ. ಈ ಯೋಜನೆಯ ಬಳಕೆಯ ಕುರಿತು ಕೇಂದ್ರ ಸರ್ಕಾರವು ಪ್ರಮುಖ ಮಾಹಿತಿಯನ್ನು ನೀಡಿದ್ದಾರೆ. ನೀವು ಸಹಿತ ಆಯುಷ್ಮಾನ್ ಭಾರತ್ ವಿಮಾ ರಕ್ಷಣೆ ಕೇಂದ್ರ ಸರ್ಕಾರವು ಒದಗಿಸುವ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಲ್ಲಿ ಹೆಚ್ಚಿಸಲಾಗಿದೆ. ಹೌದು, 5 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೂ ಹೆಚ್ಚಿಸಲಾಗಿದೆ. ಅರ್ಹ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿಯನ್ನು ಹೆಚ್ಚಿಸಲಾಗಿದೆ. ಹೌದು, ಇದರ ವಯಸ್ಸಿನ ಮಿತಿ ಏನಂದ್ರೆ 70 ವರ್ಷ ದಾಟಿರಬೇಕು. ಆ ವಯಸ್ಸಿನ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಈ ಯೋಜನೆಯನ್ನು ಪರಿಚಯಿಸಲಾಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಬೆಂಬಲ ನೀಡಲು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನೀವು ಸಹಿತ ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ಥರ ಅಂತ ಕಮೆಂಟಲ್ಲಿ ನೀವು ಸಹಿತ ವಿಮೆ ಅಂತ ಟೈಪ್ ಮಾಡಿ, ನಿಮಗೆ ಲಿಂಕ್ ಬರುತ್ತೆ, ಅದರಿಂದ ನೀವು ಅರ್ಜಿ ಸಲ್ಲಿಸ್ಬೋದು. ಆದರೆ ಸಬ್ಸ್ಕ್ರೈಬ್ ಮಾಡಿರಬೇಕು, ಅಂಥವ್ರಿಗೆ ಮಾತ್ರ ಲಿಂಕ್ ಬರುತ್ತೆ. ಇಲ್ಲಾಂದರೆ ನಿಮಗೆ ಲಿಂಕ್ ಬರಲ್ಲ, ನೀವು ಸಹಿತ ಇದನ್ನು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಸೊ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟಲ್ಲಿ ವಿಮೆ ಅಂತ ಟೈಪ್ ಮಾಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಗ್ರಾಮೀಣ 2025ರ ಪಟ್ಟಿಯನ್ನು ಭಾರತ ಸರ್ಕಾರವು ನವೀಕರಿಸಿದ್ದು ಅಧಿಕೃತ ಬಿಡುಗಡೆ ಮಾಡಿದೆ. ಹೌದು, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಬರುವ ಈ ಯೋಜನೆಯನ್ನು 2016ರಲ್ಲೇ ಜಾರಿಗೆ ತಂದಿದ್ರು. ಆದರೆ ಇನ್ನೂ ಆದರೂ ಸಹ ತುಂಬ ಜನ ಅವರ ಮನೆ ಪಡೆದಿಲ್ಲ. ಅವ್ರಿಗಾಗಿ ಇನ್ನೂ ಈ ಯೋಜನೆ ನಡೀತಾನೇ ಇದೆ. ಇದನ್ನು ಮರುನಾಮಕರಣ ಮಾಡಿ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಹೌದು, ಯೋಜನೆಯ ಪ್ರಮುಖ ಅಂಶ ಏನಂದರೆ ಈ ಯೋಜನೆ ಪ್ರಾರಂಭವಾದಾಗಿಂದ ಇದುವರೆಗೂ 3 ಕೋಟಿ ರೂಪಾಯಿಗೂ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. 2024ರಲ್ಲಿ ಪ್ರಾರಂಭವಾದ ಎಲ್ಲರಿಗೂ ವಸತಿ ಎಂಬ ಸರ್ಕಾರದ ಬದ್ಧತೆ ನಿಲುವು ಅನುಸಾರ 2.95 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಿದೆ ಎಂದು ತಿಳಿಸಿದ್ದಾರೆ. ನೀವು ಸಹಿತ ಆವಾಸ್ ಯೋಜನೆಯಡಿಯಲ್ಲಿ ಇನ್ನೂ ಆದರೂ ಅರ್ಜಿ ಸಲ್ಲಿಸಲ್ಲ ಅಂದರೆ ನಮ್ಮ ಹಿಂದಿನ ವಿಡಿಯೋನ ನೋಡಿ, ಅದನ್ನು ನೋಡಿಬಿಟ್ಟು ನೀವು ಅರ್ಜಿ ಸಲ್ಲಿಸಬಹುದು. ಆದರೆ
ಆದರೆ ಯಾರೆಲ್ಲ ಇದನ್ನು ಅರ್ಜಿ ಸಲ್ಲಿಸ್ಬೋದು ಅಂದರೆ ನೀವು ಸದಾ ಗ್ರಾಮೀಣ ಪ್ರದೇಶದಲ್ಲಿ ವಾಸವಿರಬೇಕು, ಸ್ವಂತ ಪಕ್ಕಾ ಮನೆ ನಿಮ್ಮದು ಇರಬಾರ್ದು, ಯಾವುದೇ ರೀತಿ ಮನೆ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಇರಬಾರ್ದು, ಹಾಗೂ SC ST OBC ಅಲ್ಪಸಂಖ್ಯಾತರು ಅಥವಾ EWS ವರ್ಗಗಳಿಗೆ ಸೇರಿದವರಾಗಿರಬೇಕು ಅಥವಾ ಭೂರಹಿತ ಕಾರ್ಮಿಕರಾಗಿರಬೇಕು ಫ್ರೆಂಡ್ಸ್. ಹೌದು, ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆಯಡಿಯಲ್ಲಿ ಮನೆ ಸಿಗ್ತಾ ಇದೆ. ಈಗ ಆಲ್ರೆಡಿ ತುಂಬ ಜನರು ಇದನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ, ನೀವು ಸದಾ ಆವಾಸ್ ಯೋಜನೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು. ನಮ್ಮ ಹಿಂದಿನ ವಿಡಿಯೋ ನೋಡಿ ತುಂಬ ಜನ ಅರ್ಜಿ ಸಲ್ಲಿಸಿದ್ರು. ಅವರ ಲಿಸ್ಟ್ ಪಟ್ಟಿಯಲ್ಲಿ ಬಂದಿದೆಯಾ, ಯಾವ ಥರ ಚೆಕ್ ಮಾಡಬೇಕಂತ ನಾವು ನೋಡೋಣ. ನೀವು ಸದಾ PMAYG.nic.in ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಹಾಕಿ ಅಥವಾ ಆಧಾರ್ ಸಂಖ್ಯೆಯನ್ನು ಹಾಕಿ, ಅಲ್ಲಿ ನಿಮಗೆ ಒಂದು ಲಿಸ್ಟ್ ಬರುತ್ತೆ. ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ನಿಮಗೂ ಸಹಿತ ಕಂಗ್ರ್ಯಾಚುಲೇಷನ್, ನಿಮಗೂ ಸಹಿತ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆ. ಈ ಒಂದು ಯೋಜನೆಯಡಿಯಲ್ಲಿ ನಿಮಗೂ ಸಹಿತ ಉಚಿತವಾಗಿ ಮನೆ ಸಿಗ್ತಾ ಇದೆ ಫ್ರೆಂಡ್ಸ್. ಬೇಗನೆ ಚೆಕ್ ಮಾಡಿ, ವೆಬ್ಸೈಟ್ಗೆ ಫಾಸ್ಟಾಗಿ ವಿಸಿಟ್ ಮಾಡಿ. PM ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿನ 21ನೇ ಕಂತು ನಿಮ್ಮ ಖಾತೆಗೆ ಸೇರಿಲ್ವಾ? ತುಂಬ ಜನರಿಗೆ ಆಲ್ರೆಡಿ ಬಂದಿದೆ, ಆದರೆ ಹಲವಾರು ಜನರು ನಮಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರು, ಸರ್ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನಮಗೆ ಹಣ ಬಂದಿಲ್ಲ ಅಂತ. ಅವ್ರಿಗಾಗಿ ಬಂದಿದೆ ಒಂದು ಗುಡ್ ನ್ಯೂಸ್. ಹೌದು, ಪ್ರತಿ ವ್ಯಕ್ತಿಗೆ 2,000 ರೂಪಾಯಿಗಳಂತೆ 18,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಅದರಲ್ಲಿ ಹಲವಾರು ಜನರಿಗೆ ಹಣ ಇನ್ನೂ ಆದರೂ ಬಂದಿಲ್ಲ. 21ನೇ ಕಂತಿನ ಹಣವನ್ನು ಪಡೆದ ಜನರ ಸಂಖ್ಯೆ ಕಡಿಮೆ ಆಗಿದೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳುವ ಅನೇಕ ಜನರಿಗೆ ಹಣ ಸಿಕ್ಕಿಲ್ಲ. ಇದಕ್ಕೆ ತುಂಬ ಕಾರಣಗಳಿದೆ. ಏನೆಲ್ಲ ಕಾರಣಗಳು ಅಂತ ನಾವು ನೋಡ್ತಾ ಹೋಗೋಣ. ಒಂದು, ಸರ್ಕಾರದಿಂದ ಒಂದು ಸಭೆ ನಡೆದಿದೆ. ಆ ಒಂದು ಸಭೆಯಲ್ಲಿ ಯಾರೆಲ್ಲ ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಈ ಒಂದು ಯೋಜನೆಯಡಿಯಲ್ಲಿ ಹಣವನ್ನು ಕೊಡ್ತಾ ಇದ್ದಾರೆ. ಯಾರೆಲ್ಲ ಅರ್ಹರಿಲ್ಲ ಅವ್ರಿಗೂ ಸಹ ಈ ಯೋಜನೆಯಡಿಯಲ್ಲಿ ಹಣ ಸಿಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 1, 2019 ಭೂ ಮಾಲೀಕತ್ವವನ್ನು ಪಡೆದ ರೈತರು ಈ ಯೋಜನೆಯಡಿಯಲ್ಲಿ ಫಲಾನುಭವಿ ಆಗುವುದಿಲ್ಲ. ಹೌದು, ತಂದೆ ಅಥವಾ ತಾಯಿ ಜೀವಂತವಾಗಿರುವಾಗ ಭೂಮಿಯನ್ನು ವರ್ಗಾಯಿಸಿದರೆ PM ಕಿಸಾನ್ ಹಣ ಬರುವುದಿಲ್ಲ ಎಂದು ತಿಳಿಸಿದ್ದಾರೆ. ಒಂದು ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೋಂದಾಯಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಕುಟುಂಬದಲ್ಲೂ ಸಹ ಇಬ್ಬರ ಹೆಸರಲ್ಲಿ ಈ ಒಂದು ಯೋಜನೆ ನಡೀತಾ ಇದ್ರೆ ನಿಮಗೂ ಸಹ ಹಣ ಸಿಗಲ್ಲ. ಹಾಗೂ ನಿಮ್ಮ ಹೆಸರಿನಲ್ಲಿ ಏನಾದರೂ ಜಾಗ ಇತ್ತು, ಸಾಕಷ್ಟು ಆಸ್ತಿ ಇತ್ತಂದರೆ ನಿಮಗೂ ಸಹ ಈ ಒಂದು ಹಣವನ್ನು ಸಿಗಲ್ಲ. ನೀವು ಸಹ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿಬಿಟ್ಟು ಚೆಕ್ ಮಾಡ್ಬೋದು ಹಣ ಬರುತ್ತಾ ಇಲ್ವಾ ಅಂತ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಹಾಗೂ ಸಬ್ಸ್ಕ್ರೈಬ್ ಆಗಿಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಿಮಗೂ ಸಹ ಅಪ್ಡೇಟ್ ಬರುತ್ತೆ. ನವೆಂಬರ್ ತಿಂಗಳು ಇನ್ನೇನು ಮುಗಿದೇ ಹೋಯಿತು. ಡಿಸೆಂಬರ್ ತಿಂಗಳಿಂದ ನಿಮಗಾಗಿ ಬಂದಿದೆ ಒಂದು ಶಾಕಿಂಗ್ ಸುದ್ದಿ. ಹೌದು, ಡಿಸೆಂಬರ್ 1ರಿಂದಲೇ LPG ಸಿಲಿಂಡರ್ ದರ ಹೆಚ್ಚಳ ಸಾಧ್ಯತೆ ಇದೆ. ಹೌದು, ಪ್ರತಿ ತಿಂಗಳ ಮೊದಲ ದಿನವೇ LPG ಸಿಲಿಂಡರ್ ದರಗಳ ಬದಲಾಗುತ್ತಾನೆ ಇದೆ. ಹೌದು, ಸದ್ಯ ಬೆಳೆ ಏರಿಕೆಯಾಗುವ ನೆಮ್ಮದಿ ಅಂತೂ ಯಾರಿಗೂ ಸಿಕ್ಕಿಲ್ಲ. ಯಾಕಂದರೆ ಇದು ಪ್ರತಿ ತಿಂಗಳು ಬದಲಾವಣೆ ಆಗ್ತಾನೇ ಇದೆ. ಆದರೆ ಸದ್ಯ ಬೆಳೆ ಇಳಿಕೆಯಿಂದ ನೆಮ್ಮದಿಯಾಗಿದ್ದ LPG ಬಳಕೆದಾರರು ಡಿಸೆಂಬರ್ ಆರಂಭದಲ್ಲೇ ದೊಡ್ಡ ಶಾಕ್ ಅನ್ನು ಪಡೆದಿದ್ದಾರೆ. ಹೌದು, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಡಿಸೆಂಬರ್ 1ರಿಂದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಭಾರಿ ಹೊರೆಯಾಗಲಿದ್ದು ಕ್ರಮೇಣ LPG ಗ್ರಾಹಕರ ಮೇಲೂ ಪರಿಣಾಮ ಬೀಳಲಿದೆ. ಹೌದು, LPG ದರ ಹೆಚ್ಚಿಸುವ ಸಾಧ್ಯತೆ ಇದೆ ಎಂದು ಕೇಂದ್ರ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ. ನೀವು ಸಹ LPG ಗ್ಯಾಸ್ ಬಳಸ್ತಾ ಇದ್ರೆ ಇದರ ಬೆಲೆ ಹೆಚ್ಚಿಗೆ ಆಗಬೇಕಾ ಇಲ್ವಾ ನಮಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಪ್ರತಿ ತಿಂಗಳು ಹೆಚ್ಚಿಗೆ ಮಾಡ್ತಾನೆ ಇದೆ, ಕೆಲವೊಂದು ತಿಂಗಳು ಕಡಿಮೆ ಆಗ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ಕಡಿಮೆ ಇತ್ತು, ಆದರೆ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಿಣಿಯರಿಗೆ ಗುಡ್ ನ್ಯೂಸ್. ಹೌದು, 5 ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಹೌದು, ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಅಂತರದಲ್ಲಿ ಎನ್ನುವ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ಹೌದು, ಈ ಒಂದು ಪರಿಸ್ಥಿತಿಯಲ್ಲಿ ತುಂಬ ಜನರಿಗೆ ಹಣ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಮೊದಲೇ ಪ್ರತಿ ತಿಂಗಳು ಚಾಚು ತಪ್ಪದೆ ಪ್ರತಿ ತಿಂಗಳಿಗೆ ಹಣ ಬರ್ತಿತ್ತು. ಆದರೆ ಈಗ 5 ತಿಂಗಳು ಕಳೆದರೂ ಸಹಿತ ಹಣ ಬಂದಿಲ್ಲ ಅಂತ ತುಂಬ ಜನರು ಹೇಳಿದ್ದಾರೆ. ಆದರೆ ಯೋಜನೆಯನ್ನು ಮಾಡಬೇಡಿ, ನಿಮಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಇನ್ನೂ ಕೆಲವೇ ತಿಂಗಳಲ್ಲಿ ಬರುತ್ತದೆ. ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಬಂದಾಗ 5 ತಿಂಗಳಲ್ಲಿ ನೀಡಿತ್ತು. ಆದರೆ ಇದರಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಆಗಿರುವುದರಿಂದ ಈ ಒಂದು ಯೋಜನೆ, ಗೃಹಲಕ್ಷ್ಮಿ ಯೋಜನೆಯನ್ನು ಇದನ್ನು ನಂಬಿ ಎಷ್ಟೋ ಮಹಿಳೆಯರು ಚೀಟಿ, ಗೋಲ್ಡ್ ಸ್ಕೀಮ್ ಹೀಗೆ ಹಲವಾರು ಉಳಿತಾಯ ಯೋಜನೆಗಳಿಗೆ ಕೈ ಹಾಕಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಉಳಿಸಿ ಅತ್ಯಗತ್ಯ ವಸ್ತುಗಳನ್ನು ಕೊಂಡುಕೊಂಡಿರುವ
ಕೊಡಿಸುವ ಕುರಿತು ಆಗಾಗ ಸುದ್ದಿ ಬರ್ತಾನೆ ಇದೆ. ಹೌದು, ಈಗ ನಿಮಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಾಕಿ ಇರುವ ಹಣ ಆದಷ್ಟು ಬೇಗ, ಹೌದು 12 ತಿಂಗಳಲ್ಲಿ ನಿಮ್ಮ ಖಾತೆಗೆ ಹಾಕುವ ನಿರ್ಮಾಣ ಮಾಡಲಾಗಿದೆ ಎಂದು ಕಂಪ್ಲೀಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ನಿಮಗೂ ಸಹಿತ ಹಣ ಬಂದಿದೆಯಾ? ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಎಷ್ಟು ತಿಂಗಳಿನ ಹಣ ಬಂದಿಲ್ಲ ಅಂತ ನಮಗೂ ಸಹಿತ ಮಾಹಿತಿ ಕೊಡಿ ಕಮೆಂಟಲ್ಲಿ. ನಿಮಗೆ ಕಂಪ್ಲೀಟ್ ಆಗಿ ನಾವು ರಿಪ್ಲೈ ಮಾಡ್ತೇವೆ. ಅಕ್ರಮ BPL ಕಾರ್ಡ್ದವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ಹೌದು, ನಮ್ಮ ರಾಜ್ಯದಲ್ಲಿ ಇಂದು 7.76 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಹೌದು, BPL ಕಾರ್ಡ್ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಬಿಗ್ ಶಾಕ್ ನೀಡಿದೆ. ಅನರ್ಹ ಫಲಾನುಭವಿಗಳಿಗೆ ನಿಯಮಾನುಸಾರ ಪತ್ತೆ ಹಚ್ಚಿಸಿರುವ ಸರ್ಕಾರ 7.76 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ. ಹೌದು ಫ್ರೆಂಡ್ಸ್, 7,76,000 ರೇಷನ್ ಕಾರ್ಡನ್ನು ರದ್ದುಗೊಳಿಸಲಾಗಿದೆ. ನೀವು ಸದ ಈ KYC ಮೂಲಕ ನಕಲಿ ಪ್ರೂಫ್ ಅನ್ನು ಪಡೆದುಕೊಂಡು ರೇಷನ್ ಪಡಿತಾ ಇದ್ರೆ ನಿಮ್ಗೂ ಇದೆ ಒಂದು ಶಾಕಿಂಗ್ ಸುದ್ದಿ. ಅದೇ ರೀತಿ ನಿಮ್ದೇನಾದ್ರೂ ಆದಾಯ ಹೆಚ್ಚಿದ್ರೆ ಹಾಗೂ ನೀವು ಆದಾಯ ತೆರಿಗೆ ಪಾವತಿ ಮಾಡ್ತಿದ್ರೆ, ನಿಮ್ಮ ಹತ್ರ ಕಾರು, ಸ್ವಂತ ಮನೆ ಇದ್ರೆ ನಿಮಗೂ ಸಹಿತ ಈ ಒಂದು ಯೋಜನೆ ಅಡಿಯಲ್ಲಿ ರದ್ದು ಮಾಡಲಾಗುವುದು. ಹೌದು, ನಿಮ್ಮ ಹೆಸರು ಸಹಿತ ರೇಷನ್ ಕಾರ್ಡಿಂದ ತೆಗೆದು ಹಾಕಲಾಗುವುದು ಎಂದು ಸರ್ಕಾರದಿಂದ ಮಾಹಿತಿ ಬಂದಿದೆ. ಯಾರೆಲ್ಲ ಅರ್ಹರಿದ್ದಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಸಿಗ್ತಾ ಇದೆ. ಅದಲ್ಲದೆ ಜನವರಿ ತಿಂಗಳಿಂದ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಇಂದಿರಾ ಕಿಟ್ ವಿತರಣೆ ಸಹಿತ ಮಾಡಲಾಗ್ತಾ ಇದೆ. ತೊಗರಿಬೇಳೆ, ಸಕ್ಕರೆ ಹಾಗೂ ಅಡುಗೆ ಎಣ್ಣೆಗಳನ್ನು ಒಳಗೊಂಡಿರುವ ಈ ಒಂದು ಕಿಟ್ ಅನ್ನು ಅರ್ಹರಿಗೆ ಮಾತ್ರ ನೀಡಲಾಗುವುದು ಎಂದು ರಾಜ್ಯ ಸರ್ಕಾರದಿಂದ ಘೋಷಣೆ ಬಂದಿದೆ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳು, ಹಲವಾರು ಸುದ್ದಿಗಳನ್ನು ಬಂದಿದೆ. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡಲ್ಲಿ ನಿಮಗೆ 3 ಹೊಸ ರೂಲ್ಸ್ಗಳನ್ನು ಸರ್ಕಾರದಿಂದ ಬಂದಿದೆ. ಹೌದು, ಇದೇ ಡಿಸೆಂಬರಿಂದ ಈ ಒಂದು 3 ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಇನ್ನು ಮುಂದೆ ನೀವು ಸದಾ ಆಧಾರ್ ಕಾರ್ಡ್ ಅಪ್ಡೇಟನ್ನು ಇನ್ನೂ ಈಸಿಯಾಗಿ ಮಾಡ್ಬೋದು. ಹೌದು, ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಸದಾ ನಿಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ ಎಲ್ಲ ವಿವರಗಳನ್ನು ಸಂಪೂರ್ಣವಾಗಿ ಆನ್ಲೈನ್ನಲ್ಲೇ ನೀವು ಬದಲಾಯಿಸ್ಕೊಳ್ಬೋದು. ಇನ್ನೊಂದು ನಿಯಮ ಏನಂದರೆ ಆಧಾರ್ ಕಾರ್ಡ್ ಬದಲಾವಣೆಯಲ್ಲಿ ಹೊಸ ಶುಲ್ಕ ಬಂದಿದೆ. ಹೌದು, ಅದೇ ರೀತಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅನ್ನು ನೀವು ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕು. ಇಲ್ಲ ಅಂದರೆ ಡಿಸೆಂಬರ್ 31 ಒಳಗಡೆ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡು ರದ್ದಾಗುತ್ತೆ, ಜೊತೆಗೆ ಪ್ಯಾನ್ ಕಾರ್ಡ್ ಸಹಿತ ರದ್ದಾಗುತ್ತೆ ಫ್ರೆಂಡ್ಸ್. ಈ ಥರ ಇನ್ನೂ ಹಲವಾರು ಸುದ್ದಿಗಳು, ಹೊಸ ಯೋಜನೆಗಳು ಪ್ರತಿನಿತ್ಯ ಬರ್ತಾ ಇರುತ್ತೆ. ನಾವು ನಿಮಗೆ ವಿಡಿಯೋ ಮಾಡಿ ಎಲ್ಲ ಅಪ್ಡೇಟ್ ನೀಡ್ತೇವೆ. ಅದಕ್ಕಾಗಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಯಾವೆಲ್ಲ ಊರಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ. ನಾಳೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಹಾಗೂ ಹೊಸ ಯೋಜನೆಗಳ ಜೊತೆಗೆ.